ನನ್ನ ಕೈ ಹಿಡ್ಕೊಳ್ಳೋದಕ್ಕೆ ನಿನಗೆಷ್ಟು ಧೈರ್ಯ? ನೀನೊಬ್ಬ ಸರ್ವೆಂಟ್ ಥರಾನೇ ಇರು. ನಾನು ಹೇಳಿದ ಅರ್ಥ ಆಯ್ತಾ? ನೀನ್ ನನ್ನ ಸರ್ವೆಂಟ್ ಅನ್ಕೊಂಡಿದ್ಯಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ನಾನ್ ನಿನ್ನ ಗನ್ ಮಾನ್ಸ್ಟರ್ ಇಂದ ಕಾಪಾಡೋ ಪ್ರಯತ್ನ ಪಡ್ತಿದ್ರೆ ನೀನ್ ನನ್ ಮೇಲೆನೆ ಆವಾಜ್ ಆಗ್ತಿದ್ಯಾ ಗಮಂಡಿ? ಗಮಂಡಿ ಗಮಂಡಿ ಅಂದ್ರೇನು? ಅಯ್ಯೋ ದೇವ್ರೆ, ಈ ಮನೇಲಿ ಎಲ್ಲರೂ ಆ ಮಾನ್ಸ್ಟರ್ ಥರಾನೇ ಆಡ್ತಾರಲ್ಲ. ಗಮಂಡಿ ಅಂತಂದ್ರೆ ರೋಪ್ ಹಾಕೋದು. ನಾನ್ ನಿನ್ನ ಉಳಿಸೋಕ್ ಪ್ರಯತ್ನ ಪಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೀಗಾಡ್ತಿದ್ಯಲ್ಲ. ಇದನ್ನ ಕೇಳಿ ಅರ್ಮಾನ್ ಕಣ್ಣು ಮಿಟಿಕಿಸದೆ ಆಸ್ಥಾಳನ್ನೇ ನೋಡ್ತಾ ಇದ್ದ. ಅತ್ತಿಗೆ. ಆಸ್ಥಾ ತಿರುಗಿ ನೋಡಿದಾಗ ಬಾಗಿಲ ಬಳಿ ಆಹಾನ್ ನಿಂತಿದ್ದ. ಇಂದು ಅವನು ಕಾಲೇಜಿಂದ ಬೇಗನೆ ಮನೆಗೆ ಬಂದಿದ್ದ. ಅತ್ತಿಗೆ, ಅಣ್ಣ ಇಲ್ಲಿ ಇಲ್ಲ ಅಂದ್ರೆ ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಆಹಾನ್ಗೆ ನಿಂತಿದ್ದ ಜಾಗದಿಂದ ಆಹಾನ್ಗೆ ಕೇವಲ ಆಸ್ಥಾ ಅರ್ಧ ಮಾತ್ರ ಕಾಣಿಸ್ತಾ ಇದ್ಲು. ಅವನು ಅಲ್ಲಿಂದ ಮುಂದೆ ಬಂದು ನೋಡಿದಾಗ ಆಹಾನ್ ಸಹ ಅಲ್ಲೇ ಇದ್ದ. ಅದನ್ನು ನೋಡಿ ಅವನಿಗೆ ಗಾಬರಿ ಆಯಿತು. ಅದೇ ಗಾಬರಿಯಲ್ಲಿ ಅವನು ಹೇಳಿದ, ಅತ್ತಿಗೆ, ನನ್ ಮಾತಿನ ಅರ್ಥ ಅಂದ್ರೆ ಮೇಡಮ್ ದಯವಿಟ್ಟು ನೀವು ಒಳಗಡೆ ಬನ್ನಿ. ಎಷ್ಟು ದೊಡ್ಡ ಮೋಸ ಇದು ಆಹಾನ್. ಆಹಾನ್ ನನ್ನಿಂದ ಈ ಸತ್ಯ ಮುಚ್ಚೋಡಕ್ಕೆ ಕಾರಣ ಏನೋ? ಆಹಾನ್ಗೆ ತನ್ನ ತಾತನ ಮಾತು ನೆನಪಾಯಿತು. ಅರ್ಮಾನ್ಗೆ ಇನ್ನೂ ತನ್ನ ಮದುವೆ ಪ್ರಿಯಾಂಕಾ ಜೊತೆ ಅಲ್ಲ, ಆಸ್ಥಾ ಜೊತೆ ಆಗಿದೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಈಗ ಅದು ಅವನ ಮುಂದೆ ಬಯಲಾಗಿದೆ. ಬ್ರದರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದು ಅವಕಾಶ ಕೊಡಿ. ನಿಮ್ ಮದ್ವೆ ಪ್ರಿಯಾಂಕಾ ಜೊತೆ ಆಗ್ಬೇಕಿತ್ತು, ಆದ್ರೆ ಆಹಾನ್ ಮದುವೆಯ ಸಂಪೂರ್ಣ ಸತ್ಯವನ್ನ ಅರ್ಮಾನ್ಗೆ ಹೇಳುತ್ತಿದ್ದಂತೆ ಅರ್ಮಾನ್ಗೆ ತುಂಬಾ ಕೋಪ ಬಂತು. ಅವನು ಏನು ಮಾಡುತ್ತಾನೋ ಎಂಬ ಭಯ ಅವನ ತಮ್ಮನಿಗೂ ಸಹ ಇತ್ತು. ಇನ್ನೊಂದು ಕಡೆ ತಾನು ಜಗಳ ಆಡುತ್ತಿದ್ದ ವ್ಯಕ್ತಿ ಅರ್ಮಾನೇ ಅನ್ನೋದು ಗೊತ್ತಾದ ತಕ್ಷಣ ಅವಳಿಗೆ ಭಯ ಹೆಚ್ಚಾಯಿತು. ಆದ್ರೆ ಈಗಾಗ್ಲೇ ತಡವಾಗಿತ್ತು. ಅರ್ಮಾನ್ ತನ್ನ ಜೇಬಿಗೆ ಕೈ ಹಾಕಿ ಗನ್ ಹೊರತೆಗೆದ. ಅರ್ಮಾನ್, ಏನ್ ಮಾಡ್ತಾ ಇದ್ದೀರಾ? ನನಗೆ ಸುಳ್ಳು ಹೇಳಿ ಮೋಸ ಮಾಡೋ ಜನ ಅಂದ್ರೆ ಅಸಹ್ಯ. ಮತ್ ನನ್ಗೆ ಮೋಸ ಆಗಿದೆ. ಹೀಗೆ ಹೇಳಿ ಅರ್ಮಾನ್ ಟ್ರಿಗರ್ ಅನ್ನ ಒತ್ತೆ ಬಿಟ್ಟ. ಭಯದಿಂದ ನಡುಗಿದ ಆಸ್ಥಾ ಜೋರಾಗಿ ಕಿರುಚಿ ಅಲ್ಲೇ ಮೂರ್ಛೆ ಹೋದಳು. ಆಹಾನ್ ಆಸ್ಥಾಳನ್ನ ಸೋಫಾ ಮೇಲೆ ಮಲಗಿಸಿ ತನ್ನ ಸ್ನೇಹಿತ ಧ್ರುವಗೆ ಮನೆಗೆ ಬರಲು ಕರೆ ಮಾಡಿದ. ಧ್ರುವ ನಗರದಲ್ಲೇ ಪ್ರಸಿದ್ಧ ಸರ್ಜನ್ ಮತ್ತು ಡಾಕ್ಟರ್ ಆಗಿದ್ದ. ಆಸ್ಥಾಳ ಸ್ಥಿತಿಯನ್ನು ನೋಡಿ ತಾತ ಅರ್ಮಾನ್ಗೆ ಹೀಗೆಂದು ಹೇಳಿದರು, ಅರ್ಮಾನ್, ನಿನ್ನ ಮದ್ವೆ ಪ್ರಿಯಾಂಕಾ ಜೊತೆ ಫಿಕ್ಸ್ ಆಗಿತ್ತು. ಆದ್ರೆ ಅವಳು ಮದ್ವೆ ಆಗೋ ಕೊನೆ ಕ್ಷಣದಲ್ಲಿ ಓಡೋಗಿದ್ಲು. ಅದರಿಂದ ನಿನ್ನ ಮದುವೆನ ಅವಳು ಕಸಿನ್ ಆಸ್ಥಾ ಜೊತೆ ಮಾಡ್ಬೇಕಾಯ್ತಪ್ಪ. ನೀವು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರಿ ತಾತ. ನೀವು ಆ ತರ ಮಾಡಬಾರ್ದಾಗಿತ್ತು. ಹೀಗೆ ಹೇಳಿ ಅರ್ಮಾನ್ ಕೋಪದಿಂದ ತನ್ನ ರೂಮಿಗೆ ಹೋದ. ಧ್ರುವ ಬಂದು ಆಸ್ಥಾಳನ್ನ ಚೆಕ್ ಮಾಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟ. ಚಿಂತೆ ಮಾಡೋ ಅಗತ್ಯ ಇಲ್ಲ, ನಾನು ಮೆಡಿಸಿನ್ಸ್ ಕೊಟ್ಟಿದ್ದೀನಿ. ಅತ್ತಿಗೆಗೆ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಧ್ರುವನ ಮಾತು ಮುಗಿತಿದ್ದ ಹಾಗೆ ಅರ್ಮಾನ್ನ ರೂಮ್ನಿಂದ ಮತ್ತೊಂದು ಗನ್ ಶಾಟ್ ಶಬ್ದ ಕೇಳಿಸ್ತು. ಎಲ್ಲರೂ ಬೆಚ್ಚಿ ಬಿದ್ದರು. ಅವರು ಅರ್ಮಾನ್ನ ರೂಮ್ ಕಡೆಗೆ ಓಡಿ ಹೋದರು. ಅಲೋಕ್ ಸಿಂಘಾನಿಯ ಬೆವರಿನಿಂದ ಮುಳುಗಿ ಹೋಗಿದ್ದರು. ಅರ್ಮಾನ್ನ ರೂಮ್ ಹೊರಗೆ ಓಡಲು ಕೂಡ ಅವರಿಗೆ ಶಕ್ತಿ ಇರಲಿಲ್ಲ. ಅವರು ಒಳಗೆ ಹೋದಾಗ ಅರ್ಮಾನ್ನ ಕೈಯಿಂದ ರಕ್ತ ಬರುವುದನ್ನು ನೋಡಿದರು. ಅರ್ಮಾನ್ ಬ್ರೋ, ಏನಿದು? ಧ್ರುವ್ ನೋಡು, ಇದು ಹೇಗೋ ಕಷ್ಟಪಟ್ಟು ರೂಮ್ ತಲುಪಿದ ತಾತನಿಗೆ ಅವನ ಕೈಯಲ್ಲಿ ರಕ್ತ ನೋಡ್ತಿದ್ದ ಹಾಗೆ ಜ್ಞಾನ ತಪ್ಪಿ ಬಿದ್ದೋದ್ರು. ಧ್ರುವ್, ತಾತನ್ ನೋಡು. ತಾತ ತಾತ ಉಸಿರಾಡಲು ಕಷ್ಟಪಡುತ್ತಿರುವುದನ್ನು ಕಂಡ ತಕ್ಷಣ ಅರ್ಮಾನ್ ಬೇಗನೆ ಧ್ರುವನಿಗೆ ಕಾರ್ ತರಲು ಹೇಳಿದ. ತಾತ ಅರ್ಮಾನ್ ಮತ್ತೆ ಉಳಿದವರು ತಾತನನ್ನ ಕರೆದುಕೊಂಡು ಹೋಗುವಾಗ ಆಸ್ಥಾಗೆ ಇನ್ನೂ ಪ್ರಜ್ಞೆ ಬಾರದಿರುವುದನ್ನು ನೋಡಿದರು. ಪ್ರಜ್ಞೆ ಇಲ್ಲದೆ ಆಸ್ಥಾ ಇನ್ನೂ ಕೂಡ ಸೋಫಾ ಮೇಲೆ ಮಲಗಿದ್ದಳು. ಎಲ್ಲರಿಗಿಂತ ಮೊದಲು ಅರ್ಮಾನ್ನ ದೃಷ್ಟಿ ಆಸ್ಥಾಳ ಮೇಲೆ ಬಿತ್ತು. ಅರ್ಮಾನ್ ತುಂಬಾನೇ ಕೋಪದಿಂದ ಆಸ್ಥಾಳ ಕಡೆಗೆ ನೋಡಿದ. ತಾತನ್ ಈ ಪರಿಸ್ಥಿತಿಗೆ ನೀನೇ ಕಾರಣ. ಇದಕ್ಕೆ ನಾನ್ ನಿನ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ಅವರು ತಮ್ಮ ತಾತನನ್ನು ನಗರದ ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ತಾತನನ್ನು ಎಮರ್ಜೆನ್ಸಿಗೆ ಕರೆದುಕೊಂಡು ಹೋದರು.
ಇನ್ನೊಂದು ಕಡೆ ಆಸ್ಥಾಗೆ ಎಚ್ಚರವಾಯಿತು. ಆದರೆ ಅವಳ ತಲೆ ಭಾರ ಎನಿಸ್ತಾ ಇತ್ತು. ಮನೆಯಲ್ಲಿ ಯಾರೂ ಇಲ್ಲದಿರುವುದರಿಂದ ಅವಳು ಎಲ್ಲರನ್ನೂ ಹುಡುಕಲು ಪ್ರಾರಂಭಿಸಿದಳು.